ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಧ್ವನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರಾವೆಲಿಂಗ್ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀವಿ. ನಾವೆಲ್ಲರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಟಿದ್ವಿ, ಹಾಗಾಗಿ ಆ ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ. ತುಂಬಾ ಎಕ್ಸೈಟ್ಮೆಂಟ್, ಅಷ್ಟೇ ಖುಷಿಯಿಂದ ಹೊರಟಿದ್ವಿ ದೇವಸ್ಥಾನಕ್ಕೆ. ತುಂಬ ವರ್ಷಗಳ ನಂತರ ಹೋಗ್ತಿದ್ದಿದ್ದು, ಮತ್ತು ನನ್ನ ಮಗನ ಜೊತೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ಮಾರ್ನಿಂಗ್ ಒಂದು 7:30 ಹಂಗೆ ನಾವು ಮನೇನ ಬಿಟ್ವಿ. ಸ್ವಲ್ಪ ಜನ ಮನೇಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ವಿ. ಇನ್ನು ಸ್ವಲ್ಪ ಜನ ಅಲ್ಲೇ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಅಲ್ಲಿ ಕೊಳ ಎಲ್ಲ ಇದೆ, ಸ್ನಾನ ಮಾಡೋದಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಹಾಗಾಗಿ ಆಲ್ಮೋಸ್ಟು ಅಲ್ಲೇ ಸ್ನಾನ ಮಾಡೋದೇ ಜಾಸ್ತಿ ಜನ. ನಾವು ಪಾಪು ಚಿಕ್ಕದಾಗಿರೋದ್ರಿಂದ ನಾವೆಲ್ಲ ಸ್ವಲ್ಪ ಜನ ಮನೇಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಟ್ಟಿದ್ವಿ. ಬೆಳಿಗ್ಗೆ 7:30ನೇ ಅಷ್ಟು ಬೇಗ ಹೊರಟಿದ್ರು ತುಂಬಾ ಬಿಸಿಲಿತ್ತು ಇವತ್ತಂತೂ. ಈ ವೆದರ್ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ, ಹಂಗಿದೆ. ನಾವು ಬಂದಿದ್ದೆ ಈ ಮತಿತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಈ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದು. ತುಂಬ ವರ್ಷಗಳ ನಂತರ ಈ ದೇವಸ್ಥಾನಕ್ಕೆ ಬಂದಿದ್ದು, ಮತ್ತು ತುಂಬ ಫೇಮಸ್ ಈ ದೇವಸ್ಥಾನ. ನಾಗರೇನಾದರೂ ಆಗಿದ್ದರೆ, ಹಾಗೆ ಚರ್ಮ ರೋಗದ್ದು ಏನಾದರೂ ಸಮಸ್ಯೆ ಇದ್ದರೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿಗೆ ಬಂದರೆ ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದಂಗೆನೇ ಫಸ್ಟ್ ಎಂಟ್ರೆನ್ಸಲ್ಲೇ ನಮಗೆ ಇಲ್ಲಿ ಕೊಳ ಸಿಗುತ್ತೆ. ಮೇಯ್ನು ಈ ಕೊಳದಲ್ಲಿ ತೀರ್ಥ, ತಲೆಗೆಲ್ಲ ನೀರು ಹಾಕ್ಕೊಂಡು ಆಮೇಲೆ ನಾವು ದೇವಸ್ಥಾನದ ಹತ್ರ ಎಂಟ್ರಿ ಆಗಬೇಕು. ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ಲು. ಬೆಳಗ್ಗೆನೇ ಹೋಗಿದ್ರು ತುಂಬ ಜನ ಬಂದಿದ್ದರು. ಅಲ್ಲಿ ಏನಂತಂದರೆ ಅಡುಗೆ ಮಾಡೋದೆಲ್ಲ ಇರುತ್ತೆ. ನಾವು ಅಡುಗೆ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ಜಾಗಗಳು ನೋಡಿಕೊಂಡು ಅವ್ರಿಗೆ ಯಾವ ಜಾಗ ಕಂಫರ್ಟಬಲ್ ಅಂತ ಅನಿಸುತ್ತೋ ಆ ಜಾಗದಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬೇಗ ಹೋಗ್ಬಿಡ್ತಾರೆ. ನಾವು 8 ಗಂಟೆ ಅಷ್ಟರಲ್ಲಿ ದೇವಸ್ಥಾನ ರೀಚ್ ಆದ್ವಿ. ಮತ್ತು ಯಾವ ಜಾಗ ಚೆನ್ನಾಗಿದೆ ಅಂತ ನೋಡಿಕೊಂಡು ನಮಗೆ ಎಲ್ಲಿ ಕಂಫರ್ಟಬಲ್ ಅಂತ ಅನಿಸ್ತೋ ಆ ಜಾಗದಲ್ಲಿ ನಾವು ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಜಮಖಾನ ಎಲ್ಲ ತೊಗೊಂಡೋಗಿದ್ವಿ, ಸ್ವಲ್ಪ ಜನ ಅಲ್ಲೆಲ್ಲ ಕುತ್ಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಮಕ್ಕಳೆಲ್ಲ ಇದ್ರಲ್ವ, ಹಂಗಾಗಿ ಅಲ್ಲಿ ಕುತ್ಕೊಳ್ಳೋದಕ್ಕೆ. ಸ್ವಲ್ಪ ಜನ ಸ್ನಾನ ಮಾಡದೇ ಇರೋರು ಸ್ನಾನ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೋದರು. ಒಲೆಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೌದೆ ಎಲ್ಲ ತೊಗೊಂಡೋಗಿದ್ವಿ, ಪಾತ್ರೆ ಎಲ್ಲ ಮನೆಯಿಂದನೇ ತೊಗೊಂಡೋಗಿದ್ವಿ, ಅಲ್ಲೂ ಸಿಗುತ್ತೆ. ಆಮೇಲೆ ನಾವು ಅಡುಗೆ ಮಾಡ್ತಾಯಿದ್ದು ವಡೆ ಪಾಯಸ ಮತ್ತು ಪಲಾವ್ ಮಾಡ್ಕೊಂಡಿದ್ವಿ. ಹಾಗಾಗಿ ವಡೆಗೆಲ್ಲ ರುಬ್ಕೊತಾ ಇದ್ವಿ. ಅವರು ನಮ್ಮ ಅಕ್ಕ ಮತ್ತು ನಾವು ಇಬ್ಬರು ಸೇರಿಕೊಂಡು ವಡೆಗೆಲ್ಲ ರುಬ್ಕೊತಿದ್ವಿ. ಹೋಗಿದ್ದವರೆಲ್ಲರೂ ಒಂದೊಂದು ಕೆಲಸ ಶೇರ್ ಮಾಡಿಕೊಂಡು ಮಾಡ್ಕೊತಿದ್ದಿದ್ದು, ಬೇಗನೆ ಆಗಲಿ ಅಂತ ಅಂದ್ಬಿಟ್ಟು. ಮತ್ತು ಸಖತ್ತು ಬಿಸಿಲಿತ್ತು, ಮಕ್ಕಳು ಬೇರೆ ಇದ್ರಲ್ವ, ಹಂಗಾಗಿ ಯಾರೂ ತಿಂಡಿ ತಿಂದಿರಲಿಲ್ಲ. ಎಲ್ಲರೂ ಉಪವಾಸ ಇದ್ದಿದ್ದೆ. ಅಲ್ಲೇ ದೇವಸ್ಥಾನದ ಹತ್ರ ಪ್ರಸಾದ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ವಡೆಗೆ ಮತ್ತು ಪಾಯಸಕ್ಕೆ ಎಲ್ಲದಕ್ಕೂ ರುಬ್ಕೊಟ್ಬಿಟ್ಟು ಆಮೇಲೆ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾವು ಫಸ್ಟು ಕೊಳದ ಹತ್ರ ಬಂದ್ವಿ. ಈ ಕೊಳದ ಹತ್ರ ಬಂದು ಮುಖ ಮತ್ತು ಕೈ ಕಾಲು ತಲೆಗೆಲ್ಲ ನೀರು ಹಾಕ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಸ್ನಾನ ಮಾಡೋರಾದ್ರೂ ಅಷ್ಟೇ ಫಸ್ಟು ಈ ದೇವಸ್ಥಾನಕ್ಕೆ ಬಂದು ತಲೆ ಮೇಲೆಲ್ಲ ನೀರು ಹಾಕ್ಕೊಂಡು ಮುಖ ಕಾಲಕ್ಕೆ ಎಲ್ಲ ತೊಳ್ಕೊಂಡು ಕೊಳದಿಂದ ದೇವಸ್ಥಾನದವರೆಗೂ ನಮಸ್ಕಾರ ಮಾಡಿಕೊಂಡು, ಇಲ್ಲ ಉರುಳು ಸೇವೆ ಮಾಡ್ತೀವಿ ಅಂತ ಏನಾದ್ರು ಹರಕೆ ಮಾಡ್ಕೊಂಡಿರೋರು ಉರುಳು ಸೇವೆ ಮಾಡಿಕೊಂಡು ಹೋಗ್ತಾರೆ. ನಾವು ಸ್ನಾನ ಎಲ್ಲ ಮನೇಲೇ ಮಾಡ್ಕೊಂಡು ಬಂದಿದ್ವಿ, ಪಾಪುಗೂ ಮನೇಲೇ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ವಲ್ವ, ಹಂಗಾಗಿ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಪಾಪುಗೂ ಅಷ್ಟೇ ತಲೆ ಮೇಲೆಲ್ಲ ನೀರು ಹಾಕಿ ಮುಖ ಎಲ್ಲ ಹಂಗೆ ಒರೆಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ತುಂಬಾ ರಶ್ ಇತ್ತು, ಇವತ್ತು ಭಾನುವಾರ ಅಲ್ವಾ, ಹಂಗಾಗಿ ತುಂಬ ಖುಷಿ ಆಗ್ತಾಯಿತ್ತು. ಒಂಥರ ಆ ನೀರೆಲ್ಲ ನೋಡ್ತಾ ಇದ್ರೆ, ಆ ಮರದ ಕೆಳಗಡೆ ಅಡುಗೆ ಮಾಡೋದು ಆ ಫೀಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ದೇವ್ರ ದರ್ಶನನೂ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ದಿದ್ದು. ಅಷ್ಟೇ ಭಕ್ತಿಯಿಂದನೂ ಈ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋದು ಒಂದು 3 ದಿನ ಅಂತನೂ ನಾನ್ ವೆಜ್ ಎಲ್ಲ ತಿನ್ನಬಾರ್ದು. ಈ ದೇವಸ್ಥಾನಕ್ಕೆ ನಾನ್ ವೆಜ್ ಎಲ್ಲ ಆಗೋಲ್ಲ, ಸ್ವೀಟ್ ಊಟ ಅಲ್ವಾ, ಹಂಗಾಗಿ. ಮತ್ತು ಇವಾಗ ಕೊಳದ ಹತ್ರ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ. ಕೊಳದಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಇದೇ ಮೇಯ್ನ್ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಈ ಕಡೆ ಪಕ್ಕದಲ್ಲೇ ನಾಗರ ಕಲ್ಲುಗಳಿದ್ದಾವೆ, ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಅಲ್ಲಿ ಹೋಗಿ ಫಸ್ಟು ಪೂಜೆ ಮಾಡಿಕೊಂಡು ನಾಗರ ಕಲ್ಲು ಹತ್ರ ಎಲ್ಲ, ಆಮೇಲೆ ಮೇಯ್ನ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಫಸ್ಟು ಅಲ್ಲೇ ಹೋಗಿ ನಾಗರ ಕಲ್ಲು ಹತ್ರ ಪೂಜೆ ಮಾಡಿಕೊಂಡು ಆಮೇಲೆ ಮೇನ್ ದೇವಸ್ಥಾನದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ಇಲ್ಲಿಗೂ ಅಷ್ಟೇ ಹಾಲು ಎಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಅಲ್ಲೂ ಸಿಗುತ್ತೆ ಹಾಲು ತುಪ್ಪ ಎಲ್ಲ ಹಾಕೋದಕ್ಕೆ ನಾಗರ ಕಲ್ಲಿಗೆ. ನಾವು ಮನೆಯಿಂದನೇ ತೊಗೊಂಡು ಬಂದು ಬಾಳೆಹಣ್ಣು, ಕಾಯಿ, ಗಂಧದ ಕಡ್ಡಿ, ಕರ್ಪೂರ, ಹೂವು ಎಲ್ಲನೂ ತೊಗೊಂಡು ಬಂದು ಫಸ್ಟು ಇಲ್ಲಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿ ಮಾಡ್ತಾಯಿದ್ವಿ. ತುಂಬಾ ನಾಗರ ಕಲ್ಲುಗಳಿದ್ದಾವೆ. ಏನಂತ ಅಂದರೆ, ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂತ ಅನ್ನೋರು ಇಲ್ಲಿಗೆ ಹರಕೆ ಮಾಡಿಕೊಂಡು ಮಕ್ಕಳಾದ್ಮೇಲೆ ನಾವು ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಬೇಡಿಕೊಂಡು
ಮಕ್ಕಳಾದ್ಮೇಲೆ ಅವರೆಲ್ಲ ಮಾಡಿಸಿರೋದಂತೆ, ಹಂಗಾಗಿ ಇಷ್ಟೊಂದು ನಾಗರಕಲ್ಲುಗಳಿದ್ದಾವೆ ಇಲ್ಲಿ. ಹಾಗೆ ನಾಗದೋಷ ಮತ್ತು ಸರ್ಪದೋಷ ಏನಾದರೂ ಇತ್ತು ಅಂತ ಅಂದ್ರೂ ಅವ್ರಿಗೂ ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದು ಪೂಜೆ ಮಾಡಿಸಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ನಾಗರಕಲ್ಲುಗಳಿದ್ದಾವೆ. ಎಲ್ಲಿ ಫ್ರೀ ಇರುತ್ತೋ ಅಲ್ಲಿ ಪೂಜೆ ಮಾಡ್ಕೋಬೇಕು. ಇಂಥ ಜಾಗದಲ್ಲೇ ಇದೇ ನಾಗರಕಲ್ಲಿಗೆ ಮಾಡಬೇಕು ಅಂತ ಏನಿಲ್ಲ, ತುಂಬ ನಾಗರಕಲ್ಲುಗಳಿದ್ದಾವೆ. ಎಲ್ಲಾದರೂ ಒಂದು ಕಡೆ ಪೂಜೆ ಮಾಡಿಕೊಂಡ್ರೆ ಎಲ್ಲನೂ ದೇವರಿಗೆ ಸಲ್ಲುತ್ತೆ. ಹಾಗಾಗಿ ಎಲ್ಲಿ ಫ್ರೀ ಇರುತ್ತೋ ಅಲ್ಲೂ ನಾವು ಪೂಜೆ ಮಾಡ್ಕೊತಾ ಇದ್ವಿ. ಹಾಗೆ ಇಲ್ಲಿ ಪಕ್ಕದಲ್ಲೇ ಒಂದು ಹುತ್ತ ಕೂಡ ಇದೆ. ಸ್ವಲ್ಪ ಜನ ಹುತ್ತದ ಹತ್ರನೂ ಪೂಜೆ ಮಾಡ್ಕೊತಾರೆ. ಒಂದು 11:30 ಏನೋ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ಇಷ್ಟು ಬಿಸಿಲು, ಸಖತ್ತು ಬಿಸಿಲಿತ್ತು. ನಾವು ಹೋಗಿದ್ದಾಗಂತೂ ನಾವು ಭಾನುವಾರ ಹೋಗಿದ್ವಿ ಮತ್ತು ತುಂಬಾ ಜನ ಇದ್ದರು. ಭಾನುವಾರ ಅಲ್ವಾ, ಹಂಗಾಗಿ ಈ ದೇವಸ್ಥಾನಕ್ಕೆ ಭಾನುವಾರ ಮತ್ತು ಗುರುವಾರ 2 ವಾರ, 2 ದಿನದಲ್ಲಿ ಯಾವತ್ತಾದರೂ ಒಂದು ದಿನ ಹೋಗಿ ಬರ್ಬೋದು. ಮತ್ತು ಅಲ್ಲೇ ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲನೂ 2 ದಿನದಲ್ಲೂ ವ್ಯವಸ್ಥೆ ಇರುತ್ತೆ. ತುಂಬ ದೊಡ್ಡ ದೇವಸ್ಥಾನ, ಜಾಗನೂ ತುಂಬ ದೊಡ್ಡದಾಗಿದೆ. ತುಂಬ ಒಲೆಗಳಿರ್ತವೆ, ಒಳಕಲ್ಲು ಎಲ್ಲ ಇದೆ. ಅಲ್ಲೇನೇ ನೀರು ಎಲ್ಲ ಸಿಗುತ್ತೆ, ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಪಾತ್ರೆ ಎಲ್ಲ ಸಿಗುತ್ತೆ, ಸೌದೆನೂ ಕೂಡ ಎಲ್ಲ ಸಿಗುತ್ತೆ. ಯಾರು ತೊಗೊಂಡು ಹೋಗಿಲ್ಲ ಅಂತಂದರೆ ಅಲ್ಲಿ ಹೋಗಿ ತೊಗೊಂಡು ಕೂಡ ಮಾಡ್ಕೋಬೋದು. ಮೇಯ್ನ್ ದೇವಸ್ಥಾನ ಇದೇನೆ. ಸುಮಾರು ಒಂದು 800 ವರ್ಷಗಳ ಇತಿಹಾಸ ಈ ದೇವಸ್ಥಾನದಲ್ಲಿದೆ. ನಾವು ನಾಗರಕಲ್ಲು ಹತ್ರ ಪೂಜೆ ಮಾಡಿಕೊಂಡು ದೇವಸ್ಥಾನದ ಒಳಗಡೆಗೆ ಬಂದ್ವಿ. ತೆಂಗಿನಕಾಯಿ ಎಲ್ಲ ತೊಗೊಂಡೋದ್ರೆ ಅದು ಹೊರಗಡೆನೇ ಪೂಜೆ ಮಾಡಿಸ್ಕೋಬೇಕು, ಒಳಗಡೆ ಎಲ್ಲ ಪೂಜೆ ಮಾಡಿಕೊಡಲ್ಲ. ಹೂವು ಏನಾದರೂ ಇತ್ತು ಅಂದರೆ ಮಾತ್ರ ಒಳಗಡೆ. ದೇವ್ರನ್ನ ನೋಡ್ತಾ ಇದ್ದೀರಾ ಅಲ್ವಾ, ಇದೇ ಮೇಯ್ನ್ ದೇವರು. ಶ್ರದ್ಧೆ ಮತ್ತು ಭಕ್ತಿ ತುಂಬಾ ಮುಖ್ಯ ಈ ದೇವಸ್ಥಾನಕ್ಕೆ. ಹಾಗೆ ದೇವಸ್ಥಾನ ಮುಂದೆ ಇಲ್ಲಿ ಮರ ಇದೆ ಅಲ್ವಾ, ಇದಕ್ಕೂ ಪೂಜೆ ಮಾಡಬೇಕು. ಅದ್ರ ಮುಂದೆ ಇಲ್ಲಿ ಮಹದೇಶ್ವರ ದೇವಸ್ಥಾನ ಇದೆ. ದೇವಸ್ಥಾನದ ಅಪೋಸಿಟೇ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೂ ಬಂದು ಇಲ್ಲಿ ದರ್ಶನ ಮಾಡ್ಕೋಬೇಕು. ಹಾಗೆ ಈ ಮರ ಏನು ತೋರಿಸ್ತಿದ್ದೀನಿ, ಈ ಮರದ ಹತ್ರ ನಾವೇನಾದರೂ ಅಡುಗೆ ಮಾಡಿರ್ತೀವಲ್ವ ಪ್ರಸಾದ, ಅದನ್ನು ತೊಗೊಂಡು ಬಂದು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಹೋಗಬೇಕು. ಊಟ ಮಾಡೋಕ್ಕೂ ಮುಂಚೆ ಫಸ್ಟು ಪ್ರಸಾದನ ದೇವ್ರಿಗೆ ಇಟ್ಬಿಟ್ಟೇ ಊಟ ಮಾಡಬೇಕು. ಇಷ್ಟೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಇನ್ನೂ ವಡೆ ಬೇಯಿಸ್ತಾನೆ ಇದ್ದರು. ಹಂಗಾಗಿ ಯಾರು ವಡೆ ಬೇಯಿಸ್ತಿದ್ರು ಅವ್ರುಗಳ್ನೆಲ್ಲ ಮತ್ತೆ ಅವ್ರನ್ನ ದರ್ಶನಕ್ಕೆ ಕಳಿಸ್ಬಿಟ್ಟು ಇನ್ನು ನಾವುಗಳೆಲ್ಲ ರೆಡಿ ಮಾಡ್ಕೊತಿದ್ವಿ ವಡೆ ಬೇಯಿಸೋದಕ್ಕೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಜನ ಗ್ಯಾಸ್ ಕೂಡ ತೊಗೊಂಡು ಬಂದು ಗ್ಯಾಸಲ್ಲೂ ಅಡುಗೆ ಮಾಡ್ತಾರೆ. ನಾವು ಸೌದೆ ಒಲೆಯಲ್ಲೇ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡು ಸೌದೆ ಮತ್ತು ಪಾತ್ರೆಗಳೆಲ್ಲ ತೊಗೊಂಡೋಗಿ ಅಡುಗೆ ಮಾಡ್ಕೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಇವರೆಲ್ಲ ನೆಲದೊಪ್ಪದು ಬಿಡ್ತಿದ್ದಾರೆ, ಅಂದರೆ ನೆಲದ ಮೇಲೇ ಊಟ ಮಾಡ್ತೀವಿ ಅಂತ ಅಂದ್ಕೊಂಡಿರೋರು ಈ ಥರ ನೆಲದ ಮೇಲೇ ಊಟ ಮಾಡೋದು. ಈ ದೇವಸ್ಥಾನದಲ್ಲಿ ಈ ರೀತಿ ಪದ್ಧತಿನೂ ಕೂಡ ಇದೆ. ಮಕ್ಕಳಾಗದೇ ಇದ್ದವರು ಈ ದೇವಸ್ಥಾನಕ್ಕೆ ಬರ್ತಾರೆ, ಮಕ್ಕಳಾಗಲಿ ಅಂತ ಅಂದ್ಬಿಟ್ಟು. ಹಾಗೆ ಈ ದೇವ್ರಿಗೆ ಮಕ್ಕಳನ್ನ ಕಂಡ್ರೆ ತುಂಬಾ ಇಷ್ಟ ಅಂತೆ, ಹಂಗಾಗಿ ಚರ್ಮರೋಗ ಸಮಸ್ಯೆ ಇದ್ದವರು ಬರ್ತಾರೆ. 3 ವಾರ ಈ ರೀತಿ ಮಾಡ್ತೀವಿ ನಾವು ಅಂದ್ಕೊಂಡಿರೋ ಕೆಲಸ ಆದರೆ ಅಂತ ಬೇಡ್ಕೊತಾರೆ. ಅಂದರೆ 3 ವಾರನೂ ಬಂದು ಇಲ್ಲಿ ಸ್ನಾನ ಮಾಡಿ ಅಡುಗೆ ಮಾಡಿ ನೆಲದೊಪ್ಪದು ಬಿಡ್ತೀವಿ ಅಂತ ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ತುಂಬಾ ಜನ ಇದ್ದರು. ಎಲ್ಲರೂ ಓನ್ ವೆಹಿಕಲ್ಸಲ್ಲೇ ಜಾಸ್ತಿ ಬಂದುಬಿಡ್ತಾರೆ. ಅಂದರೆ ಸೌದೆ ಪಾತ್ರೆ ಎಲ್ಲ ತೊಗೊಂಡು ಏನೇನು ಐಟಮ್ಸ್ ಬೇಕು ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ತೊಗೊಂಡು ಅವ್ರದ್ದೇ ಆದ ಓನ್ ವೆಹಿಕಲ್ಸಲ್ಲಿ ಬಂದುಬಿಡ್ತಾರೆ. ಅದು ಭಾನುವಾರ ಆದ್ರಂತೂ ತುಂಬಾ ರಶ್ಶು. ಮತ್ತು ಇಲ್ಲಿ ಮದುವೆ ಕೂಡ ಆಗುತ್ತೆ, ಚೌಟ್ರಿ ಕೂಡ ಇದೆ. ಹಾಗೆ ಬಸಪ್ಪ ಕೂಡ ಇದೆ. ಬಸಪ್ಪ ನಾವು ಹೋದಾಗ ಇರಲಿಲ್ಲ, ಎಲ್ಲೋ ಹೊರಗಡೆ ಕರ್ಕೊಂಡೋಗಿದ್ರಂತೆ. ಈ ರೀತಿ ಇತ್ತು ನಮ್ಮದು ಇವತ್ತಿನ ದಿನ. ತುಂಬಾ ಚೆನ್ನಾಗಿತ್ತು, ಅಷ್ಟೇ ಖುಷಿಯಾಗಿ ಕೂಡ ಇತ್ತು. ಈ ದೇವ್ರಿಗೆ ವಡೆ ಮತ್ತು ಪಾಯಸ ತುಂಬಾ ಇಷ್ಟ ಅಂತೆ, ಹಂಗಾಗಿ ಮೋಸ್ಟ್ ಆಫ್ ದ ಜನ ವಡೆ ಪಾಯಸನೇ ಮಾಡ್ಕೊಳ್ಳೋದು ದೇವಸ್ಥಾನಕ್ಕೆ ಬಂದಿದ್ದವರೆಲ್ಲರೂ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮನೇಲಿ ನಾವು ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಅಡುಗೆ ಮಾಡಿದ್ರೂ ಅಷ್ಟು ರುಚಿ ಬರಲ್ಲ. ದೇವಸ್ಥಾನದ ಹತ್ರ ಸಿಂಪಲಾಗಿ ಮಾಡ್ಕೊಂಡ್ರೂ ಅಷ್ಟು ರುಚಿಯಾಗಿರುತ್ತೆ. ದೇವ್ರ ಮಹಿಮೆನೇ ಹಾಗೆ. ಇಲ್ಲಿ ಇಷ್ಟೆಲ್ಲ ಮುಗಿಸಿ ನಾವು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಟ್ಬಿಟ್ವಿ. ಮಧ್ಯಾಹ್ನ ಒಂದು 2 ಗಂಟೆ ಹಂಗೆಲ್ಲ ನಾವು ಹೊರಟ್ಬಿಟ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.